हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्यं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलिमिलार्यान् गुरून् भजे। पृथ्वीमण्डलमध्यस्याः पूर्णबोधमतानकाः वैष्णवाः विष्णुहृदयाः तान् नमस्ते मम। हरिः ओम्। ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯ 180 ಗದ್ಯ ಪ್ರಮೇಯಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರವರ್ಧ, ಅಂಬರೀಷವರ್ಧ, ನಾರದವರ್ಧ, ಪ್ರಹ್ಲಾದವರ್ಧ, ಗಜೇಂದ್ರವರ್ಧ, ಮುಚುಕುಂದವರ್ಧ, ಧ್ರುವವರ್ಧ, ವಿಭೀಷಣವರ್ಧ, ಪುಂಡರೀಕವರ್ಧ ಮತ್ತು ಪರಾಶರವರ್ಧ ಎಂಬುದು 10 ಜನ ವರದರು. 10 ಎಂಬತಕ್ಕಂಥದ್ದು ಅನಂತ ಶಬ್ದವಾಚಿ. ವರದರು ಎಂದರೆ ಸಾತ್ವಿಕರು, ವಿಷ್ಣುವಿನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಎಂದರ್ಥ. ವಿಷ್ಣುವಿನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕಾದರೆ ಆ ಜೀವನ ಲಕ್ಷಣವೇನು ಎಂಬುದನ್ನು ಶ್ರೀ ಪುರಂದರದಾಸರು ನಮಗೆ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಅನಂತ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂ ಗತಾಃ. ತಾರತಮ್ಯ ಜ್ಞಾನ ಎಂಬತಕ್ಕಂಥದ್ದು ಅತ್ಯಂತ ಮುಖ್ಯವಾದುದು. ನಾವು ತಾರತಮ್ಯವನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡಾಗ ಮಾತ್ರ ಮೋಕ್ಷ ಸಿಗುವುದು, ಇಲ್ಲದಿದ್ದರೆ ಇಲ್ಲ. ಪಂಚಭೇದ ತಾರತಮ್ಯ ಎಂಬುದು ಅತ್ಯವಶ್ಯಕವಾದ ಶಾಸ್ತ್ರದ ಇಡೀ ತತ್ವ. ಪಂಚಭೇದ ತಾರತಮ್ಯ. ಆದ್ದರಿಂದ ಯಾವ ಅವಸ್ಥೆಯಲ್ಲೂ ಸಹ ಜೀವನಿಗೆ ಪಂಚಭೇದ ತಾರತಮ್ಯದಲ್ಲಿ ಎಳ್ಳಷ್ಟು ಸಂಶಯ ಇರಬಾರದು. ಇದನ್ನು ಸತತವಾಗಿ ಶಾಸ್ತ್ರಾಧ್ಯಯನದಿಂದ, ಶಾಸ್ತ್ರ ವಿಮರ್ಶೆಯಿಂದ, ಗುರುಗಳ ಸೇವೆ ಮಾಡುವುದರಿಂದ, ಅವರ ಅನುಗ್ರಹ ರೂಪದಿಂದ, ತಾನು ವ್ಯವಸ್ಥಿತ ರೀತಿಯಲ್ಲಿ ಚಿಂತನೆ ಮಾಡುವುದರ ಮೂಲಕ ಪಂಚಭೇದ ತಾರತಮ್ಯವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಯಬೇಕು. ಎಲ್ಲ ಸಾತ್ವಿಕರ ಮೂಲ ಲಕ್ಷಣ ಪಂಚಭೇದ ತಾರತಮ್ಯವನ್ನು ತಿಳಿಯುವುದೇ ಆಗಿದೆ. ಎಲ್ಲ ಸಜ್ಜನರ 2 ಜ್ಞಾನ ಅಂದರೆ ಒಳಗಿನ ಜ್ಞಾನ, ಹೊರಗಿನ ಜ್ಞಾನ. ಹೇಗೂ 2 ಕಣ್ಣುಗಳು ನಮಗೆ ಹೇಗೆ ಭಗವಂತ ಕೊಟ್ಟಿದ್ದಾನೋ ಹಾಗೆ ಕಣ್ಣಿನಿಂದ ಹೇಗೆ ಪದಾರ್ಥವನ್ನು ತಿಳಿಯುತ್ತೀವಿ, ಲೋಕವನ್ನು ಏನು ತಿಳಿಬೇಕು? ಪಂಚಭೇದವಿದೆ, ತಾರತಮ್ಯವಿದೆ. ಯಾರು ಪಂಚಭೇದ ತಾರತಮ್ಯವನ್ನು ಉದಾಸೀನವಾಗಿ ನೋಡುತ್ತಾರೋ ಅಥವಾ ವಿರೋಧಿಸುತ್ತಾರೋ ಅವರು ರಾಜಸರು ಮತ್ತು ತಾಮಸರು ಎಂದರ್ಥ. ಸಾತ್ವಿಕರು ಪಂಚಭೇದ ತಾರತಮ್ಯವನ್ನು ಅತ್ಯವಶ್ಯಕವಾಗಿ ಅನುಸಂಧಾನ ಮಾಡಿರಲೇಬೇಕು. ಯಾರು ಹೀಗೆ ಮಾಡಿರೋರೋ ಅವರೇ ವರದರು. ಆದ್ದರಿಂದ ಪುರಂದರದಾಸರು 10 ಜನ ವರದರನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದ ಪಂಚಭೇದ ತಾರತಮ್ಯದಲ್ಲಿ ಮುಖ್ಯವಾದ ಭಾಗ ನಾವು ಚಿಂತಿಸ್ತಾ ಇದ್ದೀವಿ. ಭಗವಂತ ಚೇತನ, ಪರಮಚೇತನ, ಸ್ವತಂತ್ರ ಚೇತನ. ಜೀವರು ಚೇತನರೇ, ಆದರೆ ಅಸ್ವತಂತ್ರ ಚೇತನರು. ಆದ್ದರಿಂದ ಈ ಚೇತನತ್ವ ಅಂತ ನಾವು ಸಾಧಾರಣವಾಗಿ ತಗೊಂಡಾಗ
ಭಗವಂತನನ್ನು ಮತ್ತು ಜೀವನನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ವಿಶೇಷಾಕಾರವಾಗಿ ಶ್ರೀ ವೇದವ್ಯಾಸದೇವರು ಬ್ರಹ್ಮಸೂತ್ರದಲ್ಲಿ ಅಂಶಾಧಿಕರಣ ಎಂಬುದರಲ್ಲಿ ವಿಶೇಷವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಶ್ರೀಮದಾನಂದ ತೀರ್ಥರು ಅದಕ್ಕೆ ವಿಶೇಷವಾದ ವ್ಯಾಖ್ಯಾನವನ್ನು ಮಾಡಿ ಭಾಷ್ಯವನ್ನು ಬರೆದಿದ್ದಾರೆ. ಟೀಕಾಕೃತ್ಪಾದರು ಮತ್ತು ಮುಂತಾದ ಅನೇಕ ಮಹನೀಯರು ವ್ಯಾಖ್ಯಾನವನ್ನು ಮಾಡಿ ತೋರಿಸಿದ್ದಾರೆ. ಈ ವಿಷಯದಲ್ಲಿ ನಾವು ಅತ್ಯಂತ ಸ್ಫುಟವಾಗಿ ತಿಳಿಯಬೇಕಾದ್ದರಿಂದ ಈ ಅಂಶಾಧಿಕರಣದಲ್ಲಿ ಮುಖ್ಯವಾದ ಸಾರ ಏನು? ಅಂಶೋ ಹರಿಹಿ ಅಂಶೋ ಜೀವ. ಅಂಶಿ ಹರಿಹಿ, ಅಂಶ ಜೀವ. ಅಂಶ ಮತ್ತು ಅಂಶಿ ಎರಡು ಶಬ್ದವನ್ನು ನಾವು ನೋಡುತ್ತೇವೆ. ಯಾವುದು ಎಲ್ಲದಕ್ಕೂ ಆಸರೆಯಾಗಿರುತ್ತೋ ಅದಕ್ಕೆ ಅಂಶಿ ಅಂತ ಹೆಸರು. ಯಾವುದು ಆಶ್ರಯ ಪಡೆದುಕೊಂಡಿರುತ್ತದೋ ಅದಕ್ಕೆ ಅಂಶ ಅಂತ ಹೆಸರು. ಅಂದರೆ ಭಗವಂತನ ಆಶ್ರಯ ಎಲ್ಲರೂ ಪಡೆದಿರುವುದರಿಂದ, ಎಲ್ಲ ಜೀವರು ಪಡೆದಿರುವುದರಿಂದ ಭಗವಂತ ಅಂಶಿ ಮತ್ತು ಎಲ್ಲ ಜೀವರು ಅಂಶರು. ಹೀಗೆ ಶಬ್ದ ಅಂಶ ಮತ್ತು ಅಂಶಿ ಅಂತ ಹೇಳಿದಾಗ ನಮ್ಮ ಲೋಕದ ವ್ಯವಹಾರದಲ್ಲಿ 1 ಪೈಸೆ ಅಥವಾ 10 ರೂಪಾಯಿ 100 ರೂಪಾಯಿಗೆ ಒಂದು ಅಂಶ ಅದನ್ನು ತಿಳಿತೇವೆ. ಅಂಶಿ ಅಂದರೆ ಅಭೇದವನ್ನೇ ನಮಗೆ ತಿಳಿದಂತಾಗುತ್ತದೆ, ಭೇದ ಅಭೇದವನ್ನು ತಿಳಿದಂತಾಗುತ್ತದೆ. ಆದರೆ ನಮಗೆ ಅಂಶಿಯ ಸ್ವಚ್ಛತೆಯನ್ನು ತಿಳಿಯಬೇಕಾದರೆ ಭಗವಂತ ಮತ್ತು ಜೀವನಲ್ಲಿ ಕೇವಲ ಭಿನ್ನವನ್ನು ತಿಳಿಯಬೇಕೇ ಹೊರತು ಭೇದವನ್ನಾಗಲಿ ಭೇದಾಭೇದವನ್ನಾಗಲಿ ತಿಳಿಯಬಾರದು. ಇದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳುವುದು? ಭಗವಂತನಿಂದ ಈ ಎಲ್ಲ ಸಕಲ ಜೀವರು ಭಿನ್ನರು. ಅಂಶಿ ಅಂತ ಹೇಳಿದರೆ ಭಿನ್ನರಾಗುವುದಿಲ್ಲ, ಅಭಿನ್ನರಾಗ್ತಾರೆ. ಕೆಲವು ಸಮಯ ಅಭಿನ್ನರಾಗಿರ್ತಾರೆ, ಕೆಲವು ಸಲ ಜ್ಞಾನ ಇಲ್ಲದೇ ಇದ್ದಾಗ ಭಿನ್ನರಾಗಿರ್ತಾರೆ. ಈ ರೀತಿಯಲ್ಲಿ ನಾವು ನಮ್ಮ ಬುದ್ಧಿಗೆ ಬರುತ್ತಲ್ಲ, ಲೋಕದಲ್ಲಿ ಅಂಶಿ ಅಂತ ಹೇಳಿದರೆ ಅದನ್ನು ಹೇಗೆ ನಾವು ಇತ್ಯರ್ಥ ಮಾಡಿಕೊಳ್ಳುವುದು ಎಂಬುದಕ್ಕೋಸ್ಕರವಾಗಿ ಶ್ರೀಮದಾನಂದ ತೀರ್ಥರು ನಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಜೀವನಿಗೆ ಈಶ್ವರನ ಅಂಶತ್ವ ಅನಂಶತ್ವ ವಿಷಯಕ ಶ್ರುತಿ ವಿರೋಧ ಪರಿಹಾರಕ್ಕಾಗಿ ಶ್ರುತಿ ವಿರೋಧವನ್ನು ಪರಿಹಾರ ತೋರಿಸುತ್ತಾರೆ. ಹೀಗೆ ಹೇಳುವುದಕ್ಕೆ ಕಾರಣವೇನು ಅಂದರೆ ಶ್ರುತಿಯೇ ಹೀಗೆ ಹೇಳುತ್ತಿದೆ. ಅಂಶ ಎಂಬತಕ್ಕಂತಹ ಶ್ರುತಿಯೂ ಇದೆ, ಅನಂಶ ಎಂಬತಕ್ಕಂತಹ ಶ್ರುತಿಯೂ ನಮಗೆ ತೋರ್ತಾ ಇದೆಯಲ್ಲ. ಇದರಲ್ಲಿ ಯಾವುದು ಸರಿ, ಏನು ಅರ್ಥ ಮಾಡಿಕೊಳ್ಳಬೇಕು ಅಂತ ನಮಗೆ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಶ್ರೀಮದಾನಂದ ತಿಳಿದುಕೊಡುತ್ತಾರೆ. ಅಂಶ ಏವ ಹಿ ಮೇ ಜೀವಾ ಅಂಶೀ ಪರಮೇಶ್ವರ. ಇದನ್ನು ಅತ್ಯಂತ ಸ್ಫುಟವಾಗಿ ತಿಳಿಯಬೇಕಾದ ವಿಷಯ. ಅಂಶ ಏವ ಹಿ ಮೇ ಜೀವಾ ಅಂಶೀ ಪರಮೇಶ್ವರ. ಎಲ್ಲ ಜೀವರು ಅಂಶಗಳು, ಭಗವಂತ ಅಂಶಿ. ಸ್ವಯಂ ಅಂಶೇರಿದಂ ಸರ್ವಂ ಕಾರಯತ್ಯಚಲೋ ಹರಿಹಿ ಇತಿ ಗೌಪವನಶ್ರುತೌ ಅಂಶತ್ವಂ ಜೀವಸ್ಯ ಉಪಲಭ್ಯತೆ. ನೈವಾಂಶಃ ನ ಸಂಬಂಧೋ ನಾಪೇಕ್ಷೋ ಜೀವ ಪರಸ್ಯ ತಥಾಪಿ ತು ಯಥಾ ಯೋಗಂ ಫಲದಃ ಪ್ರಭುರೇಕರಾಠ.
ನ ನಿಯಮ್ಯಃ ಸ ಕಸ್ಯಾಪಿ ಸ ಸರ್ವಸ್ಯ ನಿಯಾಮಕಃ ಇತಿ ಬಾಲ್ಧವ್ಯೇಯ ಶ್ರುತೌ ಅಥೋ ಬ್ರವೀತಿ. ಪರಿಮಿತವಾದ ಜೀವನು ಪಿತೃ ಪುತ್ರಾದಿ ಸಂಬಂಧಗಳಿಂದ ಶ್ರೀಹರಿಯನ್ನು ಉಪಜೀವಿಸಿಕೊಂಡು ಶ್ರೀಹರಿಗೆ ಅಂಶಭೂತರೇ ಆಗಿದ್ದಾರೆ. ಪ್ರಸಿದ್ಧ ಪರಮೇಶ್ವರನು ಅಂಶಿಯಾಗಿದ್ದಾನೆ. ಪ್ರಸಿದ್ಧ ಶ್ರೀಹರಿಯು ಸ್ವರೂಪಾಂಶಗಳಿಂದ ಅನಿರುದ್ಧಾದಿ ರೂಪಗಳಿಂದ ಅಥವಾ ಭಿನ್ನಾಂಶರಾದ ಚತುರ್ಮುಖಾದಿಗಳಿಂದ ಸರ್ವ ಜಗತ್ತನ್ನು ಸೃಷ್ಟಿಸುತ್ತಾನೆ. ಹೀಗೆ ಗೌಪವನ ಶ್ರುತಿಯಲ್ಲಿ ಜೀವರಿಗೆ ಅಂಶತ್ವವು ತೋರುತ್ತದೆ. ಹೀಗೆ ಅಂಶತ್ವವು ಶ್ರುತಿಯನ್ನು ಉದಾಹರಿಸಿ ಅನಂಶತ್ವವನ್ನು ಶ್ರುತಿಯಲ್ಲಿ ಹೇಳುತ್ತಾರೆ. ಜೀವನು ಪರಮಾತ್ಮನಿಗೆ ಅಂಶನಲ್ಲ, ಅನಂಶನೇ. ಏಕೆಂದರೆ ಲೋಕಪಿತೃಗಳಂತೆ ಶ್ರೀಹರಿಯಿಂದ ಪೋಷ್ಯತ್ವಾದಿ ರೂಪ ಸಂಬಂಧರಹಿತನು. ಜೀವನು ಪರಮಾತ್ಮನಿಗೆ ಉಪಕರ್ತನೂ ಅಲ್ಲ. ಆದಾಗ್ಯೂ ಜೀವನಿಂದ ಈಶ್ವರನಿಗೆ ಉಪಕಾರವಿಲ್ಲವಾದರೂ ಈಶನು ಜೀವನ ಸಮುದಾಯಕ್ಕೆ ಅವರವರ ಯೋಗ್ಯತಾನುಸಾರವಾಗಿ ಸ್ವರ್ಗ ಮೋಕ್ಷಾದಿ ರೂಪವಾದ ಫಲವನ್ನು ಕೊಡತಕ್ಕವನು ಆಗಿಯೇ ಆಗುತ್ತಾನೆ. ಸರ್ವಸ್ವತಂತ್ರನು ಸರ್ವಸಮರ್ಥನು. ತಥಾಚ ಸ್ವಾಧೀನವಾದ ಯೋಗ್ಯತೆಯನ್ನು ಅಪೇಕ್ಷಿಸಿದರೆ ಸ್ವಾತಂತ್ರ್ಯ ಹಾನಿ ಇಲ್ಲ. ಆ ಈಶನು ಯಾರಿಂದಲೂ ಉಪಕಾರಿಯಾಗುವುದಿಲ್ಲ. ಸರ್ವರಿಗೂ ನಿಯಾಮಕನು ಎಂದು ಬಾಲ್ಯ ಶ್ರುತಿಯಲ್ಲಿ ಅನಂಶತ್ವವು ತೋರುತ್ತದೆ. ತಥಾಚ ಜೀವರು ಅಂಶರೇ, ಜೀವನು ಅನಂಶನೇ ಎಂದು ಆಪಾತತಃ ವಿರುದ್ಧಾರ್ಥ ಪ್ರತಿಪಾದಕಗಳಂತೆ ತೋರುವ ಎರಡು ಶ್ರುತಿಗಳು ಸಾವಧಾರಣಗಳಾಗಿರುವುದರಿಂದ ನಿರವಕಾಶಗಳಾದ ಪ್ರಯುಕ್ತ ಅಂಶತ್ವ ಮತ್ತು ಅನಂಶತ್ವ ನಿರ್ಣಯವು ಆಗದಿರುವುದರಿಂದ ಅಪ್ರಾಮಾಣ್ಯವೇ ಎಂದು ಪೂರ್ವಪಕ್ಷ. ಹೀಗೆ ಬಂದರೆ ಸಿದ್ಧಾಂತಿ ಕರೆಸತಕ್ಕಂಥ ಸೂತ್ರಕ್ಕೆ ಅವತಾರಿಕೆ ಕೊಡುತ್ತಾರೆ. ಎರಡು ಶ್ರುತಿಗಳಲ್ಲಿ ಸಂಶಯಕ್ಕೆ ಕಾರಣವಾದ ವಿರೋಧೋಕ್ತಿಯನ್ನು ಪರಿಹರಿಸುವುದಕ್ಕೋಸ್ಕರವಾಗಿ ಅನ್ಯತರ ಕೋಟಿ ನಿರ್ಣಯ ರೂಪ ಸಿದ್ಧಾಂತವನ್ನು ಸೂತ್ರಕಾರರು ಹೇಳುತ್ತಾರೆ. ಓಂ ಅಂಶೋ ನಾನಾ ವ್ಯಪದೇಶಾದನ್ಯತಾ ಚಾಪಿ ದಾಶಕಿತವಾದಿತ್ವಮದೀಯತಾ ಏಕೆ ಓಂ. ಓಂ ಅಂಶೋ ನಾನಾ ವ್ಯಪದೇಶಾದನ್ಯತಾ ಚಾಪಿ ದಾಶಕಿತವಾದಿತ್ವಮದೀಯತೆ ಏಕೆ ಓಂ. ಇದರ ಅರ್ಥವೇನು? ಪಿತೃತ್ವ ಪುತ್ರತ್ವ ನಾನಾ ಪ್ರಕಾರದಿಂದ ಜೀವನು ಪರಮಾತ್ಮನಿಂದ ಉಪಕರ್ತವ್ಯನಾದುದರಿಂದ ಜೀವನಿಗೆ ಈಶ ಸಂಬಂಧಿತ್ವವನ್ನು ಹೇಳಿದ್ದರಿಂದಲೂ ಅನ್ಯತಾ ಚ ನ ಸಂಬಂಧ ಪರಸ್ಯ ನ ಸ ಅವಶ್ಯ ಚ ಎಂದು ಸಂಬಂಧಾಭಾವವನ್ನು ಹೇಳಿದ್ದರಿಂದಲೂ ಜೀವನು ಪರಮಾತ್ಮನಿಗೆ ಅಂಶದಂತೆ ಇರತಕ್ಕವನು. ಶ್ರೀಹರಿಗೆ ಉಪಜೀವಿಯಾಗಿ ಅವನ ಅಂಶಭೂತನು. ಮತ್ತು ಕೆಲವು ಶಾಖೆಗಳು ಮುಂದೆ ಹೇಳುವ ಅಭೇದಕ್ಕಿಂತ ಪ್ರಕಾರಾಂತರದಿಂದ ಪರಮಾತ್ಮನಿಂದ ಭೇದದಿಂದ ಈ ಜೀವನನ್ನು ಹೇಳುತ್ತಾರೆ. ಹೀಗೆ ಕೆಲವು ಶಾಖೆಗಳು ಪರಬ್ರಹ್ಮನಿಗೆ ದಾಸಾದಿರೂಪ ಜೀವಭಾವವನ್ನು, ದಾಸಾದಿಗಳಿಗೆ ಬ್ರಹ್ಮಭೇದವನ್ನು ಹೇಳುತ್ತಾರೆ. ಆದುದರಿಂದಲೂ ಜೀವನು ಪರಮಾತ್ಮನಿಗೆ ಅಂಶನು, ಪರಮಾತ್ಮನ ಅಧೀನನಾಗಿ ಪರಮಾತ್ಮನ ಸದೃಶತ್ವ ರೂಪವಾದ ಅಂಶತ್ವೋಪೇತನು. ಇದರರ್ಥ ಭಗವಂತ ಅಂಶಿ ಮತ್ತು ಜೀವರು ಅಂಶರು. ನಾವು ಲೋಕದಲ್ಲಿ ತಂದೆ ಮತ್ತು ಮಗನಿದ್ದಾನೆ.
ಮಗ ತಂದೆಯ ಅಂಶನಾಗಿದ್ದಾನೆ ಎಂಬುದು ಸಾಧಾರಣವಾಗಿ ನಮಗೆ ತಿಳಿಯುತ್ತದೆ. ತಂದೆ ಮತ್ತು ಮಗನಿಗೆ ಸಂಬಂಧ ಬರುವುದು ಯಾವುದರಿಂದ? ಶರೀರ ಸಂಬಂಧದಿಂದ. ಶರೀರ ಸಂಬಂಧ ಎಂಬತಕ್ಕಂಥದ್ದು ಯಾವ ರೀತಿ ಸಂಬಂಧ ಅಂದರೆ, ಯಾವ ತಂದೆಯ ಒಂದು ಭಾಗವೇ ಆ ಪುತ್ರ ಜೀವನಲ್ಲಿ ಇದೆ ಸಂಬಂಧ. ಪ್ರತಿಯೊಬ್ಬ ಜೀವನಲ್ಲಿ ಶರೀರ ಎಂಬುದು ಜಡ ರೂಪವಾದುದು, ಚೇತನ ಎಂಬುದು ಜೀವಾತ್ಮಕವಾದದ್ದು. ತಂದೆಯಲ್ಲಿಯೂ ಸಹ ಚೇತನ ಮತ್ತು ಜಡ ಎರಡು ರೂಪಗಳಿರುತ್ತದೆ. ತಂದೆಯ ಶರೀರ ಮತ್ತು ಮಗನ ಶರೀರದ ನಿರ್ಮಾಣದಲ್ಲಿ ತಂದೆಯ ಚೇತನತ್ವ ಮತ್ತು ಮಗನ ಚೇತನತ್ವಕ್ಕೆ ಅವ್ಯಯ ಆದ್ದರಿಂದ ಅದರಲ್ಲಿ ಭಾಗ ಎಂಬತಕ್ಕಂಥದ್ದಿಲ್ಲ. ಆದ್ದರಿಂದ ಯಾವ ಜೀವನು ತನ್ನ ಭಾಗವನ್ನು ಕತ್ತರಿಸಿ ಮತ್ತೊಬ್ಬರಿಗೆ ಕೊಡ್ತಕ್ಕಂಥದ್ದಲ್ಲ. ಎಲ್ಲ ಚೇತನರು ಅಚ್ಛೇದ್ಯೋಹ್ಯಂ ಅಕ್ಲೇದ್ಯೋಹ್ಯಂ ಎಂಬ ಭಗವದ್ಗೀತೆಯ ವಾಕ್ಯದಂತೆ ಅಚ್ಛೇದ್ಯವಾದದ್ದು. ಆದ್ದರಿಂದ ಜೀವನ ತಂದೆಯ ಅಂಶ ಮಗ ಹೇಗೆ ಆದನು ಅಂದರೆ, ತಂದೆಯಲ್ಲಿರತಕ್ಕಂಥ ಅಚೇತನ ಭಾಗ ಮಗನ ಅಚೇತನ ಭಾಗಕ್ಕೆ ಉಪಾಧಿ ಕಾರಣವಾಗುತ್ತದೆ. ಅಂದರೆ ಚೇತನ ಯಾವ ಕಾಲಕ್ಕೂ ಮಗನ ಚೇತನಕ್ಕೂ ತಂದೆಯ ಚೇತನಕ್ಕೂ ಸಂಬಂಧ ಇಲ್ಲ. ಏಕೆಂದರೆ ಅದು ಅವ್ಯಯ ಸ್ವರೂಪಿಗಳು. ಆದರೆ ಅಚೇತನವಾದ ಜಡ ಅದರ ಉತ್ಪಾದನೆ ಮಾಡುವುದಕ್ಕೆ ತಂದೆಯಿಂದ ಬಂದಂಥ ಶಕ್ತಿಯು ಮಗನ ಶರೀರ ಉತ್ಪಾದನೆಗೆ ಕಾರಣವಾಗುತ್ತದೆ. ಯಾವ ಕಾರಣ? ಉಪಾಧಿ ಕಾರಣವಾಗುತ್ತದೆ. ಅಂದರೆ ಬೀಜವನ್ನು ನೆಟ್ಟಿದಾಗ ಹೇಗೆ ಸಸ್ಯಗಳು ಬೆಳೆಯುತ್ತದೋ, ಸಸ್ಯಗಳು ನಾವು ಕಾಣುವುದು ಜಡ ಶರೀರ, ಆ ಶರೀರದೊಳಗೆ ಇರತಕ್ಕಂಥವನು ಚೇತನ ಜೀವಿ. ನಾವು ಒಂದು ಮರದಿಂದ ಬರತಕ್ಕಂಥ ಬೀಜವನ್ನು ಒಣಗಿಸಿ ಮತ್ತೆ ಅದನ್ನು ಹುಟ್ಟು ಹಾಕಿದಾಗ ಮತ್ತೊಂದು ಗಿಡ ಸಸಿ ಹುಟ್ಟುಕೊಳ್ಳುತ್ತೆ. ಹುಟ್ಟಿಕೊಂಡಾಗ ತಂದೆ ಅಂದರೆ ವೃಕ್ಷದಲ್ಲಿದ್ದಂಥ ಬೀಜ ಮತ್ತೊಂದು ವೃಕ್ಷಕ್ಕೆ ಕಾರಣವಾಯಿತು. ಯಾವುದೇ ರೀತಿ ಕಾರಣವಾಯಿತು? ಆ ಬೀಜವೇ ಉಪಾದಾನ ಕಾರಣವಾಗಿ, ಅಂದರೆ ಅದರ ಪರಿಣಾಮವನ್ನು ಹೊಂದಿ ಸಸಿ ಒಡೆದು ವೃಕ್ಷವಾಯಿತು. ಈಗ ಬೀಜ ಏನಾಗಿತು ಎಂದು ಕೇಳಿದ್ರೆ, ಬೀಜವೇ ವೃಕ್ಷ ರೂಪದಲ್ಲಿ ನಿಂತಿದೆ. ಆದ್ದರಿಂದ ಇದನ್ನು ನಾವು ಉಪಾಧಿ ಕಾರಣ ಅಂತ ಹೆಸರು. ಆ ಬೀಜವೇ, ಆ ಬೀಜದಲ್ಲಿ ಏನಿತ್ತು? ಈ ವೃಕ್ಷವಿತ್ತು, ಅವ್ಯಕ್ತವಾಗಿತ್ತು. ಅದು ನೀರು, ಮಣ್ಣು, ಸೂರ್ಯನ ಶಾಖ ಇದರ ಸಂಪರ್ಕದಿಂದ ಅದು ಬೆಳೆಯಿತು. ಬೆಳೆದಾಗ ನಾವು ವೃಕ್ಷವಾಗಿ ನಿಂತಾಗ ಆ ಒಂದು ಬೀಜವೇ ಈ ವೃಕ್ಷಕ್ಕೆ ಕಾರಣವಾಗಿತ್ತು. ಆದರೆ ಈ ವೃಕ್ಷದಲ್ಲಿ ಬಂದಂಥ ಇನ್ನೊಬ್ಬ ಜೀವನ ಏನಿದೆ, ಜೀವ ಮತ್ತು ವೃಕ್ಷದಲ್ಲಿರತಕ್ಕಂಥ ಜೀವನ ಏನಿದ್ದಾನೆ, ಅವನಿಗೆ ಯಾವ ರೀತಿಯ ಸಂಬಂಧವೂ ಇರುವುದಿಲ್ಲ. ಅವನು ಬಂದಿಯಾಗಿರ್ತಕ್ಕಂಥ ಶರೀರದಿಂದ ಉತ್ಪನ್ನವಾದ ಬೀಜ ಮತ್ತೊಂದು ವೃಕ್ಷಕ್ಕೆ ಉಪಾಧಿ ಕಾರಣವಾಗಿತು. ಇದನ್ನು ನಾವು ಶಾಸ್ತ್ರೀಯವಾಗಿ ತಿಳಿಯಬೇಕಾದರೆ ನಮ್ಮ ಶರೀರದಲ್ಲಿರತಕ್ಕಂಥದ್ದು
ಚೇತನ ಭಾಗವಾದದ್ದು ಜೀವ, ಅಚೇತನ ಭಾಗವಾದದ್ದು ಶರೀರ. ಅಚೇತನ ಭಾಗವಾದದ್ರಲ್ಲಿ ಶಕ್ತಿ ರೂಪವಾಗಿ ಮಗನ ಅಚೇತನ ರೂಪವಾದ ಶರೀರಕ್ಕೆ ಕಾರಣವಾಗುತ್ತದೆ, ಉಪಾಧಿ ಕಾರಣವಾಗುತ್ತದೆ ಎಂಬುದು ನವೀನವಾಗಿ ಶಾಸ್ತ್ರೀಯವಾಗಿ ನಾವು ನೋಡ್ತಾ ಇದ್ದೇವೆ. ಇದನ್ನು ನಾವು ತಂದೆಯ ಅಂಶ ಮಗನ ಶರೀರದಲ್ಲೇ ಬಂತು ಅಂತ ಹೇಳ್ತೀವಿ. ಆದರೆ ತಂದೆಗೆ ಯಾವ ಅಂಶದಿಂದ ಬಂತು? ತಂದೆ ಎಂಬತಕ್ಕಂಥ ಚೇತನದ ಅಂಶ ಅಲ್ಲ, ಅಚೇತನದ ಅಂಶ. ಅಚೇತನ ಎಂಬತಕ್ಕಂಥದ್ದು ಆ ತಂದೆಗೆ ಯಾವ ರೀತಿ ಸಂಬಂಧ? ಆ ಸಂಬಂಧ ಅಂದರೆ ಕೇವಲ ಸಂಪರ್ಕ ಹೊಂದಿದ್ದೇ ಹೊರತು ತನ್ನ ಅನಾದಿ ಕಾಮಕರ್ಮದ ರೂಪದಿಂದ ಅಲ್ಲಿ ಜೀವನ ವೃಕ್ಷ ಶರೀರದಲ್ಲಾಗತಕ್ಕಂಥ ಸುಖ ದುಃಖವನ್ನು ಹೊಂದಲಕ್ಕೋಸ್ಕರವಾಗಿ ಭಗವಂತ ಕಲ್ಪಿಸಿಕೊಟ್ಟ ಶರೀರ ವೃಕ್ಷ ಶರೀರ. ಅದರಂತೆ ಭಗವಂತ ಮನುಷ್ಯರಿಗೆ ಮನುಷ್ಯ ಶರೀರವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಈ ಮನುಷ್ಯ ಶರೀರದಿಂದ ನಿನಗೆ ಅಪೇಕ್ಷಿತವಾದ ಸುಖವನ್ನು ಹೊಂದು, ನಿನ್ನ ಕಾಮಕರ್ಮಾದಿಗಳಲ್ಲಿ ಮನುಷ್ಯನಾಗಿ ಹುಟ್ಟಿ ಈ ಸುಖವನ್ನು ಹೊಂದಬೇಕು ಎಂಬ ಅಪೇಕ್ಷಿಸಿದ್ದಿ. ಅಪೇಕ್ಷೆಯನ್ನು ಪೂರ್ಣ ಮಾಡೋಕ್ಕೋಸ್ಕರವಾಗಿ ಈ ಶರೀರವನ್ನು ಕೊಟ್ಟಿದ್ದೇನೆ ಎಂದು ಪರಮಾತ್ಮ ನಮಗೆಲ್ಲರಿಗೂ ಈ ಮಾನುಷ ಶರೀರವನ್ನು ಕೊಟ್ಟಿದ್ದಾನೆ. ಮಾನುಷ ಶರೀರ ನಮ್ಮದಲ್ಲ, ಅದು ಜಡರೂಪವಾದದ್ದು. ಜಡರೂಪವಾದದ್ರಲ್ಲಿ ಒಂದು ಶಕ್ತಿ ಉತ್ಪನ್ನವಾಗುತ್ತದೆ. ರಕ್ತ, ಮಜ್ಜ, ಮಲಿನ, ಹೀಗೆ ನಾವು ಧಾತುಗಳಲ್ಲಿ ನಾವು ನೋಡುವಾಗ ಧಾತುಗಳ ಉತ್ಪತ್ತಿ ಶರೀರದಿಂದ ಆಗುತ್ತದೆ. ಅವೆಲ್ಲವೂ ಸಹ ಅಚೇತನದಿಂದ ಉತ್ಪನ್ನವಾದದ್ದು. ಅದರಲ್ಲಿ ಚೇತನಾಂಶಗಳು ಅನಂತಾಂಶಗಳಲ್ಲಿ ಭಗವಂತ ಕೂಡಿಸುತ್ತಾನೆ. ಆದ್ದರಿಂದ ಆ ಧಾತುಗಳಲ್ಲೂ ಸಹ ನಾವು ಅನೇಕ ಜೀವಕಣಗಳನ್ನು ನೋಡಬಹುದಾಗಿದೆ. ಆ ಎಲ್ಲ ಜೀವಕಣಗಳು ಯಾವ ಚೇತನಿಗೂ ಪರಸ್ಪರ ಸಂಬಂಧ ಇರುವುದಿಲ್ಲ. ಹಾಗಾದರೆ ತಂದೆಯ ಮಗನ ಸಂಬಂಧ ಹೇಗಾಯಿತು ಅಂದರೆ, ತಂದೆಯ ಶರೀರದಿಂದ ಉತ್ಪನ್ನವಾದ ಶಕ್ತಿ ಮಗನ ಶರೀರಕ್ಕೆ ಕಾರಣವಾಯಿತು. ಉಪಾಧಿ ಕಾರಣವಾಗಿದ್ದ ಮಾತ್ರ ಅಭಿಮಾನ, ನಾನು ಹಾಕಿದ ಬೀಜ, ನಾನು ಹಾಕಿದ ಶಕ್ತಿಯಿಂದ ಉತ್ಪನ್ನವಾಯಿತು ಎಂಬ ಅಭಿಮಾನಕ್ಕೆ ಕಾರಣವಾಗುತ್ತದೆ. ಈ ಕಾರಣವಾದುದರಿಂದ ಭಿನ್ನಾಂಶವಾದ ಶರೀರದಿಂದ ಉತ್ಪನ್ನವಾದ ಮಗನ ಶರೀರದಲ್ಲಿ ಅಭಿಮಾನವು ಹುಟ್ಟಿಕೊಳ್ಳುತ್ತದೆ. ಇದು ಅಂಶಿ ಎಂದು ಲೋಕದಲ್ಲಿ ನಾವು ಕಳೆಯುತ್ತೇವೆ. ವಾಸ್ತವವಾಗಿ ಜೀವನು ಅಂಶಿ ಆಗಲಿಲ್ಲ, ಜೀವನು ಅಂಶನೇ ಆಗಿದ್ದಾನೆ. ಆ ಅಂಶದ ಮತ್ತೊಂದು ಅಂಶ ಚೇತನನು ನೆನೆಸಿಕೊಳ್ಳುವುದಿಲ್ಲ. ಏಕೆಂದರೆ ಯಾವ ಚೇತನವನ್ನು ಖಂಡಿಸುವುದಕ್ಕೆ, ತುಂಡರಿಸುವುದಕ್ಕೆ ಬರುವುದಿಲ್ಲ. ಅದರಂತೆ ಸ್ವತಂತ್ರವಾದ ಭಗವಂತ ತನ್ನ ಶರೀರವನ್ನು ಅಖಂಡವಾಗಿ ಇಟ್ಟುಕೊಂಡಿದ್ದಾನೆ, ಅವ್ಯಯನಾಗಿದ್ದಾನೆ, ಅವ್ಯಕ್ತವಾಗಿದ್ದಾನೆ. ಅವನ ಅಂಶ ಎಂದರೆ ಒಂದು ಭಾಗ ಎಂದು ನಾವು ತಿಳಿಯುವಂತಿಲ್ಲ. ಅವನಲ್ಲಿ ಕೇವಲ ಪ್ರಾಕೃತನೇ ಅಲ್ಲವೇ ಅಲ್ಲದೆ ಇರೋದ್ರಿಂದ ಕೇವಲ ಅಪ್ರಾಕೃತನು ಭಗವಂತ. ಜೀವರೆಲ್ಲರಿಗೂ ಪ್ರಾಕೃತ ಸಂಬಂಧವಿದೆ. ಪ್ರಾಕೃತ ಸಂಬಂಧದಿಂದ ತಂದೆಯ ಪ್ರಾಕೃತ ಭಾಗ ಮಗನ ಪ್ರಾಕೃತ ಭಾಗಕ್ಕೆ ಕಾರಣವಾಗುತ್ತದೆ. ಹಾಗಾದರೆ ಭಗವಂತನಲ್ಲಿ ಪ್ರಾಕೃತ ಭಾಗವೇ ಇಲ್ಲ, ಅವನ ಅಪ್ರಾಕೃತನು. ಅವನು ಹೇಗೆ ಕಾರಣಕರ್ತನಾಗುತ್ತಾನೆ ಎಂಬುದನ್ನು ಎರಡು ಶ್ರುತಿಗಳು ನಮಗೆ ತಿಳಿಸ್ಕೊಡ್ತಾ ಇದೆ.
ಅದನ್ನು ಶ್ರೀಮದಾನಂದ ತೀರ್ಥರು ವಿಶೇಷಾಕಾರವಾಗಿ ತಿಳಿಸ್ಕೊಡ್ತಾರೆ. ಮಾಂ ರಕ್ಷಂತು ವಿಭು ನಿತ್ಯ ಪುತ್ರೋಹಂ ಪರಮಾತ್ಮನಃ ಎಂಬುದು ಸ್ಮೃತಿ. ಅವಃ ಪರೇಣ ಪಿತರಂ ಯೋ ಅಸ್ಯಾನುವೇದ ಪರ ಏವಾನಾದರೇಣ ಇದು ಋಗ್ವೇದ. ಯದಸ್ತದೇವ ಪಿತುಃ ಸ್ಥಿತಾಪತ ಮಹಾನಾಮ್ನಿ ಯಸ್ಯಾ ವಿಜಾನತ್ ಪಿತುಃ ಪಿತುಸ್ಥಿತಾಪಸತ್ ಋಗ್ವೇದ. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಿಸ್ವಜಾತೆ ತಯೋರನ್ಯಪಿ ಫಲಂ ಸಾದೃಶಾರಶನ್ಯೋ ಅಭಿಚಾಕಶೀತಿ. ಮುಂಡಕೋಪನಿಷತ್ ಇತ್ಯಾದಿನ ನಾನಾ ಉಪದೇಶ ಅಂಶೋ ಜೀವಃ. ಶ್ರೀಹರಿ ನಿತ್ಯದಲ್ಲಿಯೂ ನನ್ನನ್ನು ರಕ್ಷಿಸಲಿ, ನಾನು ಪರಮಾತ್ಮನ ಮಗನು ಎಂಬುದು ಒಂದು ಶ್ರುತಿಯ ಅಭಿಪ್ರಾಯ. ಪರಮಾತ್ಮನ ದಶೆಯಿಂದ ಆದಮನಾದ ಯಾವ ಜೀವನು ತನಗೆ ಜಗತ್ತಿಗೆ ತಂದೆಯಾದ ಶ್ರೀಹರಿಯನ್ನು ಯಥಾರ್ಥವಾಗಿ ತಿಳಿಯುತ್ತಾನೋ ಈ ಪರಮಾತ್ಮನು ವಿನ ಈ ಅವರನಾದ ಜೀವನಿಂದ ಉತ್ಪನ್ನನು ಎಂದು ಹೇಳಲ್ಪಡುತ್ತಾನೆ ಎಂಬುದು ಎರಡನೇ ಶ್ರುತಿಯ ಅರ್ಥ. ತ್ರೀಣಿ ಪದಾನಿ ಹಿತ ಗುಹಾಸು ಯಸ್ತ್ವದೇವ. ಯಾವ ಶ್ರೀಹರಿಯು ನಾರಾಯಣ, ವಾಸುದೇವ, ವೈಕುಂಠಾಖ್ಯ ರೂಪಗಳು ಶ್ವೇತದ್ವೀಪಾದಿಗಳಲ್ಲಿ ನಿಹಿತಗಳಾಗಿದೆಯೋ ಆ ಬ್ರಹ್ಮನನ್ನು ಯಾವಾತನು ತಿಳಿಯುತ್ತಾನೋ ಆತನು ಜಗಜ್ಜನಕನಾದ ಶ್ರೀಹರಿಗೆ ವ್ಯಂಜಕನಾದದರಿಂದ ಪಿತನು ಅದನ್ನು ಸ್ತ್ರೀಯ ಸತ್ತಿಸ್ತಃ ಉಮೇ ಪುಂಸಃ ಆಹುಃ ಪಶ್ಯ ದಕ್ಷಿಣಾನ್ನಿಮಿತಚೇತದಂತಹ ಕವಿಯಃ ಪುತ್ರಃ ಸ ಇಮಾಂ ಚಿಕೇತ. ಯಸ್ಸಾಹ ಯಾವ ಭಗವನ್ಮೂರ್ತಿಗಳು ನನ್ನಿಂದ ಉಪಾಸ್ಯಗಳು, ಸ್ತ್ರೀಲಿಂಗ ಶಬ್ದ ವಾಚ್ಯಗಳು, ನಿರ್ದೋಷಗಳು ಆ ಭಗವನ್ಮೂರ್ತಿಗಳನ್ನು ಪರಮಪುರುಷರನ್ನಾಗಿ ಹೇಳುತ್ತಾರೆ. ಯಾವಾತನು ಅವುಗಳನ್ನು ನೋಡುತ್ತಾನೋ ಅವನೇ ಚಕ್ಷುಸುಳ್ಳವನು, ಯಾವನು ತಿಳಿಯುವುದಿಲ್ಲವೋ ಅವನು ಅಂದನು. ಸರ್ವಜ್ಞನಾದ ಶ್ರೀಹರಿಯ ಪುತ್ರನಾದ ವಿರಂಚನೆ ಚೆನ್ನಾಗಿ ತಿಳಿಯುತ್ತಾನೆ. ಯಾವನು ಅವುಗಳನ್ನು ತಿಳಿಯುತ್ತಾನೋ ಅವನು ಶ್ರೀಹರಿಗೆ ಅಭಿವ್ಯಂಜಕನಾದದರಿಂದ ಪಿತನು ಆದನು. ದ್ವಾಸುಪರ್ಣ ಇತ್ಯಾದಿ ವಾಕ್ಯಗಳಿಂದ ಪುತ್ರತ್ವ ಪಿತೃತ್ವಾದಿ ನಾನಾ ಪ್ರಕಾಶಗಳಿಂದ ಜೀವನಿಗೆ ಈಶ ಸಂಬಂಧಿತ್ವವನ್ನು ಹೇಳಿದ್ರಿಂದ ಜೀವರು ಪರಮಾತ್ಮನ ಅಂಶನು. ಈ ಎಲ್ಲ ಶ್ರುತಿಗಳಿಗೆ ಪುತ್ರ ಮತ್ತು ಪಿತೃನ ಅಂಶದಂತೆ ತಿಳಿಯಬೇಕು ಎಂದು ಲೋಕದ ಒಂದು ದೃಷ್ಟಾಂತದಲ್ಲಿ ತೋರಿಸಿದ್ದಾರೆ. ಭಗವಂತನಾದರೂ ಬ್ರಹ್ಮದೇವರಿಗೆ ಶ್ರೀಮನ್ನಾರಾಯಣನು ಪಿತನಾಗಿದ್ದಾನೆ. ಆ ಪಿತ ಎಂಬುದು ನಮ್ಮ ವ್ಯವಹಾರದಲ್ಲಿ ಕಂಡಂತೆ ಅಚೇತನಕ್ಕೆ ಇವನು ಚೇತನಕ್ಕೆ ಕಾರಣಾದನು. ಹೇಗೆ? ಭಗವಂತ ಪ್ರಾಕೃತನೇ, ನಾವಾದರೆ ಪ್ರಾಕೃತರು, ಬ್ರಹ್ಮದೇವರು ಪ್ರಾಕೃತರೇ. ಆದ್ದರಿಂದ ಮೊಟ್ಟ ಮೊದಲಿನ ಪಿತೃ ಮತ್ತು ಪುತ್ರ ಅಂದರೆ ಬ್ರಹ್ಮದೇವರು ಮತ್ತು ಭಗವಂತ ಇವನ ಸಂಬಂಧ ಹೇಗಾಯಿತು ಎಂಬತಕ್ಕಂಥದ್ದು ಈ ಶ್ರುತಿಗಳೆಲ್ಲವೂ ವಿವರಿಸ್ತಾ ಇದೆ. ಉಪಜೀವಕತ್ವ ರೂಪ ಭಗವತ್ಶೇಷ ಶ್ರೀಹರಿಯಿಂದ ನ್ಯೂನತೆ ಇದ್ದು ಶ್ರೀಹರಿಯ ಸದೃಶತ್ವವು ಎಂದು ಅಂಶತ್ವವು ಎರಡು ವಿಧ. ಉಪಜೀವಕತ್ವರೂಪ ಭಗವತ್ಶೇಷ
ಶ್ರೀಹರಿಯಿಂದ ನ್ಯೂನತೆ ಇದ್ದು ಶ್ರೀಹರಿಯ ಸದೃಶತ್ವವು ಎಂದು ಅಂಶತ್ವ ಎರಡು ವಿಧವಾಗಿದೆ. ನಾನಾಪದೇಶಾತ್ ಅಂಶೋ ಜೀವ ಎನ್ನುವಲ್ಲಿ ಶ್ರುತಿಯಲ್ಲಿ ಹೇಳುತ್ತಾರೆ. ತದಾಚ ಪಾರಾಶರ್ಯಾದ್ ಶ್ರುತಿ ಅಂಶೋ ಹಿ ಏಷಃ ಪರಸ್ಯ ಯೋ ಅಯಂ ಪುಮಾನ್ ಅನುತ್ಪದ್ಯತೆ ಚ ಮ್ರಿಯತೆ ಚ ನಾನಾ ಹಿ ಏನಂ ವ್ಯಪದಿಶ್ಯಂತಿ ಪಿತಾ ಇತಿ ಪುತ್ರೇತಿ ಭ್ರಾತೇತಿ ಸಖೇತಿ ಚ. ಉತ್ಪತ್ತಿ ನಾಶವುಳ್ಳವನೆಂದು ಪ್ರಸಿದ್ಧನಾದ ಪುರುಷನು ಪರಮಾತ್ಮನ ಅಂಶನು. ಯಾಕೆಂದರೆ ಈ ಜೀವನನ್ನು ಪರಮಾತ್ಮನಿಗೆ ಪಿತನೆಂದು, ಪುತ್ರನೆಂದು, ಭ್ರಾತನೆಂದು, ಸಖನೆಂದು ನಾನಾ ಪ್ರಕಾರವಾಗಿ ವೇದಗಳು ಹೇಳುತ್ತಿದೆ. ಹೀಗೆ ಪರಾಶರ್ಯಾಯಣರ ಶ್ರುತಿಯು ಜೀವನಿಗೆ ಪರಮಾತ್ಮನ ಅಂಶತ್ವವನ್ನು ಪ್ರತಿಪಾದಿಸುತ್ತದೆ. ಇದನ್ನು ಒಂದು ಹೇತ್ವಂತರದಿಂದ ಅಂಶತ್ವವನ್ನು ಸಮರ್ಥಿಸುತ್ತಾರೆ. ಅನ್ನಃ ಪರೋ ಅನ್ಯೋ ಜೀವ ನಾಸಾವಸ್ಯ ಕುತಶ್ಚನ ನಾಯಂ ತಸ್ಯಪಿ ಕಶ್ಚನ ಇತ್ಯನ್ಯತಾ ಚ ಕಾಷಾಯಣ ಶ್ರುತಿ. ಶ್ರೀಹರಿ ಪರಮಾತ್ಮನು ಜೀವನಿಗೆ ಸಂಬಂಧಿಯು ಯಾವ ಪ್ರಕಾರದಿಂದಲೂ ಅಲ್ಲ. ಈ ಜೀವನು ಕೂಡ ಪರಮಾತ್ಮನಿಗೆ ಪಿತ್ರಾದ ಅನುಬಂಧಿಗಳಲ್ಲಿ ಯಾರೂ ಇಲ್ಲ. ಅನ್ಯಚ ಜೀವನನ್ನು ಪರಮಾತ್ಮನಿಂದ ಭಿನ್ನನಾಗಿಯೂ ಕಾಷಾಯಣ ಶ್ರುತಿ ಹೇಳುತ್ತದೆ. ಅಭೇದ ಉಪದೇಶವನ್ನು ತೋರಿಸುತ್ತಾರೆ. ಬ್ರಹ್ಮಾದಾಶ ಬ್ರಹ್ಮಾಖಿತವ ಬ್ರಹ್ಮ ವಾಯುಮೇ ದಾಶ ಇತ್ಯಾವೇದೇನ ಅಪಿ ಅನೇಕೆ ದೀಯತೆ. ಮತ್ಸ್ಯಗ್ರಾಹಿಗಳಾದ ಕೈವರ್ತಕರು ಬ್ರಹ್ಮನೇ, ವಂಚಕರು ಬ್ರಹ್ಮನೇ ಎಂದು ಕೈವರ್ತ ಮೊದಲಾದ ನೀಚ ಜೀವರು ಕೂಡ ಬ್ರಹ್ಮಭೂತರೇ, ಉತ್ತಮ ಜೀವರು ಬ್ರಹ್ಮಭೂತರು ಎಂದು ಸುತರಾಂ ಸಿದ್ಧವಾಗುತ್ತದೆ ಎನ್ನುವ ಅಭಿಪ್ರಾಯದಿಂದ ಸರ್ವಜೀವರನ್ನು ಕೂಡ ಕೆಲವು ಶಾಖೆಗಳು ಬ್ರಹ್ಮನಿಂದ ಅಭಿನ್ನರಾಗಿ ಹೇಳುತ್ತಾರೆ. ತಥಾಚ ಎರಡು ಶ್ರುತಿಗಳಿಂದ ಹೇಳಲ್ಪಟ್ಟ ಭೇದಾಭೇದಗಳು ಪರಸ್ಪರ ವಿರುದ್ಧಗಳಾಗಿರುವುದರಿಂದ ತದನ್ಯತಾನುಪಪತ್ತಿ ಜೀವನು ಈಶನಿಂದ ಭಿನ್ನನೆಂದು ಅಂಗೀಕರಿಸಿಕೊಂಡು ಅಭೇದ ಸ್ಥಾನದಲ್ಲಿ ಅಂಶತ್ವವನ್ನು ಹೇಳಬೇಕು. ಭೇದಾಭೇದೋಕ್ತ ಅನ್ಯತಾನುಪಪತ್ತಿ ಜೀವನು ಅಂಶನು ಎನ್ನುವಲ್ಲಿ ಶ್ರುತಿಯನ್ನು ಹೇಳುತ್ತಾರೆ. ತಥಾಚ ಅಗ್ನಿವೇಶ ಶ್ರುತಿ ಅಂಶ ಹಿ ಏಷ ಪರಸ್ಯ ಭಿನ್ನಂ ಹಿ ಯೇನ ಮದೀಯಿ ಏವ ಭಿನ್ನಂ ಹಿ ಯೇನ ಮದೀಯರೇ ಇತಿ. ಜೀವನು ಪರಮಾತ್ಮನ ಅಂಶನು. ತಥಾಚ ಈ ಜೀವನನ್ನು ಶ್ರೀಹರಿಯಿಂದ ಭಿನ್ನನನ್ನಾಗಿಯೂ ಅಭಿನ್ನನನ್ನಾಗಿಯೂ ಕೆಲವು ಶಾಖೆಗಳು ಹೇಳುತ್ತಾರೆ. ಸಮಸ್ತ ಸೂತ್ರಾರ್ಥದಲ್ಲಿ ಸ್ಮೃತಿಯನ್ನು ಹೇಳುತ್ತಾರೆ. ವರಾಹೇಚ ಪುತ್ರ ಭ್ರಾತೃಸಖಿತ್ವೇನ ಸ್ವಾಮಿತ್ವೇನ ಯತೋ ಹರಿಃ ಬಹುಧಾ ಗೀಯತೆ ವೇದೈಃ ಜೀವೋ ಅಶಸ್ತಸ್ಯ ತೇನ ತು ಯತೋ ಭೇದಾಭೇದೋ ನ ಮುಖ್ಯತಃ ಇತಿ. ಯಾವ ಕಾರಣದಿಂದ ಶ್ರೀಹರಿಯು ಜೀವನಿಗೆ ಪುತ್ರನೆಂದು, ಭ್ರಾತನೆಂದು, ಸಖಿಯೆಂದು, ಸ್ವಾಮಿಯೆಂದು ಬಹುಧಾ ವೇದಗಳಿಂದ ಹೇಳಲ್ಪಡುತ್ತಾರೋ ಆದ ಕಾರಣ ಜೀವನು ಶ್ರೀಹರಿಗೆ ಅಂಶನು. ಯಾವ ಕಾರಣದಿಂದ ಈ ಜೀವನು ಶ್ರೀಹರಿಯಿಂದ ಭೇದದಿಂದಲೂ ಭಿನ್ನವೆಂದು ಅಭೇದದಿಂದಲೂ ಅಭಿನ್ನನೆಂದು ಪ್ರತಿಪಾದಿಸಿಕೊಳ್ಳಲ್ಪಡುತ್ತಾನೋ ಆದ ಕಾರಣ ಜೀವನಿಗೆ ಅಂಶತ್ವವು ಹೇಳಲ್ಪಟ್ಟಿದೆ.
ಮುಖ್ಯವಾಗಿ ವಿರೋಧ ಇದ್ದುದರಿಂದ ಮುಖ್ಯವಾಗಿ ಭೇದವೂ ಅಭೇದವೂ ಅಲ್ಲ. ಅಂದರೆ ಮುಖ್ಯವಾಗಿ ಭೇದವೆಂದರೆ ಘಟಾಪಟಗಳಂತೆ ಸಂಬಂಧ ಶೂನ್ಯವಾದ ಭೇದವು, ಅಭೇದಗಳೆಂದರೆ ಸ್ವರೂಪತಃ ಅಭೇದವು, ಅಂಶಗಳಲ್ಲ. ಇಲ್ಲಿ ನಾವು ತಿಳಿಯಬೇಕಾದ ಒಂದು ಅಂಶವಿದೆ. ನಾವು ಭೇದವನ್ನು ನೋಡುತ್ತೇವೆ, ಎಲ್ಲೆಲ್ಲಿ ಭೇದವು ಅದು ಅಂಶ ಎಂದು ತಿಳಿಯುತ್ತೇವೆ. ಇಲ್ಲಿ ತಿಳಿಯುವಾಗ ನಾವು 3 ಉದಾಹರಣೆಯನ್ನು ನೋಡಬೇಕು. ಒಂದು ಪಟ ಮತ್ತು ಘಟ. ಅಂದರೆ ಒಂದು ಕಡೆ ಮಡಿಕೆ ಇದೆ, ಇನ್ನೊಂದು ಕಡೆ ಬಟ್ಟೆ ಇದೆ. ಬಟ್ಟೆಗೆ ಮತ್ತು ಮಡಿಕೆಗೆ ಭೇದವೇ ಇದೆ. ಆ ಪದಾರ್ಥ ಬೇರೆ, ಈ ಪದಾರ್ಥ ಬೇರೆ. ಬೇರೆಯಾದರೂ ಸಹ ಈ ಪದಾರ್ಥ ಅನ್ನುವಾಗ ಮಡಿಕೆಯಾಗಲಿ ಬಟ್ಟೆಯಾಗಲಿ ಭಿನ್ನವಾಗಿರುತ್ತದೆ, ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿದಿದೆ. ಒಟ್ಟು ಪದಾರ್ಥಗಳಲ್ಲಿ ಈ ಬಟ್ಟೆಯಲ್ಲಿ ನಾವು ಸುತ್ತಿ ಇಟ್ಟಾಗ ಯಾವ ಘಟ ಅಂದರೆ ಮಡಿಕೆ, ಅದು ಒಂದು ಭಾಗವಾಗಿರುತ್ತದೆ. ಅಂದರೆ ಪಟ ಮತ್ತು ಘಟದ ಭಿನ್ನತೆ ಯಾವ ಸಂಬಂಧ ಇರುತ್ತದೆ ಅಂದರೆ ಪಟ ಇಲ್ಲದಿದ್ದರೂ ಘಟವಿರುತ್ತದೆ, ಘಟ ಇಲ್ಲದಿದ್ದರೂ ಪಟವಿರುತ್ತದೆ. ಅಂದ್ರೇನು? ಬಟ್ಟೆಯಿಂದಲೇ ಮಡಿಕೆ ಇದೆ, ಮಡಿಕೆಯಿಂದಲೇ ಬಟ್ಟೆಗಿದೆ ಎಂಬತಕ್ಕಂಥದ್ದು ಇಲ್ಲ. ಅಂದರೆ ಒಂದರ ಉಡುವಿಗೆ ಇನ್ನೊಂದು ಇರಲೇಬೇಕು ಎಂಬತಕ್ಕಂಥದ್ದು ಇಲ್ಲ. ಆದರೂ ಸಹ ಘಟಪಟಾದಿಗಳು ಅಂಶ ಅಂತ ವ್ಯವಹಾರ ಮಾಡುತ್ತೆ. ಇದೆಲ್ಲವೂ ಸಹ ಇದೊಂದು ಭಾಗ ಅಂತ ನಾವು ತಿಳಿಯುತ್ತೇವೆ. ಯಾವುದರಿಂದ ಭಾಗ? ಪಟವಾಗಿರುವುದು ಮಣ್ಣಿನಿಂದ, ಘಟವಾಗಿರುವುದು ಮಣ್ಣಿನಿಂದ. ಮಣ್ಣಿನ ಭಾಗಗಳು ಎಂದು ತಿಳಿಯುತ್ತೇವೆ. ಮಣ್ಣಿನ ಭಾಗಗಳಾದರೂ ಸಹ ಪಟದ ಉಳುವಿಕೆಗೆ ಘಟ, ಅಂದರೆ ಮಡಿಕೆ ಇರುವುದಕ್ಕೆ ಬಟ್ಟೆ, ಬಟ್ಟೆ ಇರುವುದಕ್ಕೆ ಮಡಿಕೆ ಕಾರಣವಲ್ಲ, ಪ್ರತ್ಯೇಕವಾದುದು. ಇಲ್ಲಿ ಅಂಶ ಅಂತ ತಿಳಿದರೂ ಸಹ ಒಂದರು ಇನ್ನೊಂದನ್ನು ಅವಲಂಬಿಸಿಲ್ಲ. ಮತ್ತೊಂದು ಉದಾಹರಣೆ ಭಗವಂತ ಮತ್ತು ಅವನ ಅವತಾರಗಳು. ಭಗವಂತನಿಗೂ ಮತ್ತು ಅವನ ಗುಣ ಮತ್ತು ಅವತಾರ ಎಲ್ಲದಕ್ಕೂ ಸಹ ಅಭಿನ್ನವಾದದು. ಮೂಲ ರೂಪಕ್ಕೆ ಯಾವ ಶಕ್ತಿ ಇದೆಯೋ ಅದೇ ಶಕ್ತಿ ಎಲ್ಲ ಅವತಾರಗಳಲ್ಲಿಯೂ ಇದೆ. ಹಾಗಾದರೆ ಕೃಷ್ಣ ರೂಪದಲ್ಲಿ ಇರ್ತಕ್ಕಂಥದ್ದು ರಾಮ ಅವತಾರದಲ್ಲಿ ಯಾಕೆ ಪ್ರದರ್ಶಿಸಲಿಲ್ಲ ಅಂತ ಕೇಳಿದರೆ, ನರಸಿಂಹ ಅವತಾರದಲ್ಲಿ ವ್ಯಕ್ತವಾದದ್ದು ಮತ್ಸ್ಯಾವತಾರದಲ್ಲಿ ಏಕೆ ವ್ಯಕ್ತ ಮಾಡಲಿಲ್ಲ ಅಂದರೆ, ಭಗವಂತನಲ್ಲಿ ಪ್ರತಿಯೊಂದೂ ಸಹ ವ್ಯಕ್ತ ರೂಪದಲ್ಲಿ ಶಕ್ತಿ ರೂಪದಲ್ಲಿ ಇದ್ದೇ ಇರುತ್ತದೆ. ಆಯಾ ಕಾಲಕ್ಕೆ ಅವನು ವ್ಯಕ್ತಪಡಿಸುತ್ತಾನೆ ಎಂದು ಅರ್ಥವೇ ಹೊರತು ಈ ಅವತಾರದಲ್ಲಿ ಇದೆ, ಈ ಅವತಾರದಲ್ಲಿ ಇಲ್ಲ ಎಂಬುದು ಹೇಳಬಾರದು. ಅವನು ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಭವಿಷ್ಯತಿ. ಪೂರ್ಣನಾದ ವ್ಯಕ್ತಿಯನ್ನು ಯಾವ ಹಂತದಲ್ಲಿಯೂ ಯಾವ ಅವತಾರದಲ್ಲಿಯೂ ಸಹ ಪೂರ್ಣನೆಂದೇ ನಾವು ತಿಳಿಯಬೇಕು. ನಮ್ಮ ಲೌಕಿಕ ಉದಾಹರಣೆಯಲ್ಲಿ ನಾವು ತಿಳಿಯಬಹುದಾದರೆ, ಒಂದು ಬೆಂಕಿ, ಪರ್ವತಾಕಾರದ ಬೆಂಕಿ ಇರುತ್ತದೆ. ಅದೇ ಬೆಂಕಿಯ ಒಂದು ತುಂಡು ಭಾಗವನ್ನು ಮತ್ತೊಂದು ಕಡೆ ಇಟ್ಟರೆ ಎಲ್ಲ ಬೆಂಕಿಗೆ ಸುಡುವ ಶಕ್ತಿ ಸಾಧಾರಣವಾಗಿರುತ್ತದೆ. ಆ ಬೆಂಕಿಯ ಶಕ್ತಿ ಈ ಬೆಂಕಿಯ ಶಕ್ತಿ ಅಭಿನ್ನವಾಗಿರುತ್ತದೆ. ಅಲ್ಲಿ ಭಿನ್ನ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಅಂದರೆ ನಾವು ಪ್ರಾಕೃತವಾದ ಬೆಂಕಿಯಲ್ಲಿ ನೋಡುವಾಗ ಅಭಿನ್ನತೆಯನ್ನು ಚಿಂತಿಸಿಕೊಳ್ಳಬೇಕು. ಆದರೆ ಭಗವಂತನನ್ನು ಅಪ್ರಾಕೃತನಾದ್ದರಿಂದ ಸರ್ವ ಕಡೆ ಅವನೇ ವ್ಯಾಪ್ತನಾಗಿರುವುದರಿಂದ
ನಾವು ಪರ್ವತಾಕಾರದ ಬೆಂಕಿ ಮತ್ತು ಇನ್ನೊಂದು ಬೆಂಕಿಗೆ ಕಾರಣಕರ್ತವಾದ ಒಂದು ಮರದ ತುಂಡು ಭಿನ್ನವಾಗಿದೆ ಅಂತ ನಮ್ಮ ಮನಸ್ಸಿಗೆ ಬರುತ್ತದೆ. ಆದರೆ ಸರ್ವತ್ರ ವ್ಯಾಪ್ತನಾದ ಭಗವಂತನು ಪರ್ವತಾಕಾರವಾಗೂ ಇದ್ದಾನೆ, ಈ ತುಂಡಿನಾಕಾರವಾಗಿಯೂ ಇರುವುದರಿಂದ ಅವನಲ್ಲಿ ಅಭೇದವನ್ನೇ ಚಿಂತಿಸಬೇಕು ಎಂಬ ತಾತ್ಪರ್ಯ. ಆದ್ದರಿಂದ ಭಗವಂತನ ಮೂಲ ರೂಪಕ್ಕೂ ಮತ್ತು ಅನಂತ ಅವತಾರ ರೂಪಕ್ಕೂ ಅತ್ಯಂತ ಅಭೇದವಿದೆ. ನಾವು ಭಾರತ ದೇಶದ ಒಂದೊಂದು ಕಣದಲ್ಲಿಯೂ ಸಹ ನಾವು ನೋಡತಕ್ಕಂಥ ಏನು ಅಣುವಿದೆ, ಅಣುವಿನಲ್ಲಿರ್ತಕ್ಕಂಥವನು ಯಾರು? ವಿಷ್ಣು. ಮತ್ತೊಂದು ಅಣುವಿನಲ್ಲಿರ್ತಕ್ಕಂಥವನು ಯಾರು? ವಿಷ್ಣು. ಹೀಗೆ ಅನಂತ ಅನಂತ ಅಣುವಿನಲ್ಲಿರ್ತಕ್ಕಂಥವನು ಒಬ್ಬನೇ ವಿಷ್ಣು. ಆದ್ದರಿಂದ ಒಂದನ್ನು ಕಾಶಿ ಎಂದು ಕರೆದವು, ಇನ್ನೊಂದು ಗಯಾ ಎಂದು ಕರೆದವು, ಇನ್ನೊಂದು ಮಥುರಾ ಎಂದು ಕರೆದವು, ಇನ್ನೊಂದು ಬದ್ರಿ ಎಂದು ಕರೆದವು. ನಮ್ಮ ತಿಳುವಳಿಕೆಗೆ ಈ ಪದಾರ್ಥಗಳನ್ನು ಸೂಚಿಸುವು. ಇಲ್ಲಿರ್ತಕ್ಕಂಥ ಪದಾರ್ಥ ಒಳಗಡೆ ಇರತಕ್ಕಂಥವನು ಭಗವಂತ ಒಬ್ಬನೇ. ಕ್ಷೇತ್ರಜ್ಞ ಅಂತ ಹೇಳುವಾಗ ಎಲ್ಲ ಕಡೆ ಕ್ಷೇತ್ರಜ್ಞ ಆಗಿರ್ತಕ್ಕಂಥವನು ಭಗವಂತ ಮಾತ್ರ. ಆದರೆ ಆ ಮಣ್ಣು ಭಿನ್ನವಾಗಿರುತ್ತದೆ. ನಾವು ಇದು ಪ್ರಕೃತಿಯಲ್ಲಿ ನೋಡತಕ್ಕಂಥದ್ದು. ಇಡೀ ವಿಶ್ವಕ್ಕೆ ಒಬ್ಬನೇ ನಾಯಕರಾಗಿದ್ದಾಗ ಒಬ್ಬ ನಾಯಕತ್ವ ಒಂದು ಕಾಡಿನಲ್ಲಿಲ್ಲವೋ, ಒಂದು ನದಿಯಲ್ಲಿಲ್ಲವೋ, ಒಂದು ಪರ್ವತದಲ್ಲಿ ಇಲ್ಲವೋ ಅಂತ ಚಿಂತಿಸಬಾರದು. ಸರ್ವತ್ರ ನಾಯಕತ್ವ ಹೇಗೆ ಹರಡಿರುತ್ತದೋ ಹಾಗೆ ಭಗವಂತ ತನ್ನ ಗುಣದಿಂದ ತಾನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದ ಅವನನ್ನು ವಿಷ್ಣು ಎಂದು ಹೆಸರು. ಈ ಕಾರಣದಿಂದ ಭಗವಂತನನ್ನು ಮೂಲ ರೂಪಕ್ಕೂ ಮತ್ತು ಅವತಾರ ರೂಪಗಳಿಗೂ ಅತ್ಯಂತ ಅಭೇದವೇ ಇದೆ, ಭೇದವಿಲ್ಲ. ಇದನ್ನು ತಿಳಿಯುವ ಪ್ರಯತ್ನಕ್ಕೋಸ್ಕರವಾಗಿ ಪರ್ವತದ ಅಗ್ನಿ ಮತ್ತು ಇನ್ನೊಂದು ಅಗ್ನಿಯಲ್ಲಿ ಇರತಕ್ಕಂಥ ಸಹಜ ಶಕ್ತಿ ಪರಸ್ಪರ ಭಿನ್ನವಾಗಿರುತ್ತದೆ. ಇದಕ್ಕೂ ದಹನ ಶಕ್ತಿ ಇದೆ, ಅದಕ್ಕೂ ದಹನ ಶಕ್ತಿ ಇದೆ. ಇದು ಒಂದು ನಾವು ಅಂಶಿ ಅಂತ ತಿಳಿದಾಗ ಅಭಿನ್ನವಾದ ರೂಪವನ್ನು ಚಿಂತಿಸಬೇಕು. ಹಾಗೆ ಭಗವಂತನು ಮತ್ತು ಭಗವಂತನ ರೂಪಗಳಲ್ಲಿ ಅಭಿನ್ನತ್ವ ತಿಳಿಯಬೇಕು. ಈ ಎರಡು ಉದಾಹರಣೆಯೊಂದಿಗೆ ಭಗವಂತ ಮತ್ತು ಜೀವ, ಶ್ರೀಹರಿ ಮತ್ತು ಜೀವನನ್ನು ಅಂಶಿ ಅಂತ ನಾವು ತಿಳಿಯಬೇಕಾದಾಗ ಜಡದಂತೆ ಸಂಬಂಧವಿಲ್ಲ, ಭಗವಂತನಂತೆ ವ್ಯಾಪ್ತನಿಲ್ಲ. ಆದ್ದರಿಂದ ವಿಶೇಷವಾದ ಒಂದು ಶಬ್ದ ಏನು ಹೇಳಬೇಕು? ಅಂಶ ಅಂತ ಹೇಳಬೇಕು. ಸಂಬಂಧವಿಲ್ಲದ ಜಡದಂತೆಯೂ ಅಲ್ಲ, ಅಭಿನ್ನವಾದ ಭಗವಂತನಂತೆಯೂ ಅಲ್ಲ. ಆದ್ದರಿಂದ ಜೀವನು ಭಗವಂತನ ಅಂಶ ಹೇಗೆ ಆದ ಅಂದರೆ ಅವನ ಅಧೀನದಲ್ಲಿ, ಅವನ ಸಾದೃಶ್ಯದಲ್ಲಿ ಇರತಕ್ಕಂಥ ಅವನಾದ್ದರಿಂದ ಅಂಶನಾದ ಅಂತ ಹೇಳಬೇಕೇ ಹೊರತು ಜೀವನಿಂದ ಪರಮಾತ್ಮನ ಅಸ್ತಿತ್ವ ಇಲ್ಲ, ಪರಮಾತ್ಮನಿಂದ ಜೀವನ ಅಸ್ತಿತ್ವವಿದೆ. ಮಡಿಕೆ ಇದ್ದರೂ ಪಟ ಇರಬಹುದು, ಪಟ ಇದ್ದರೂ ಮಡಕೆ ಇರಬಹುದು, ಒಂದಿಲ್ಲದಿದ್ದರೂ ಇನ್ನೊಂದಿರಬಹುದು. ಭಗವಂತನ ಅನಂತ ಅವತಾರಗಳಲ್ಲಿ ಅಭಿನ್ನನಾದ್ದರಿಂದ ಇರುವುದು ಬಿಡುವುದು ಪ್ರಶ್ನೆಯೇ ಬರುವುದಿಲ್ಲ. ಸದಾಕಾಲ ಎಲ್ಲ ಕಡೆ ಭಗವಂತನಿದ್ದಾನೆ. ಆದರೆ ಜೀವ ಮತ್ತು ಅಂಶಿಯಾದ ಭಗವಂತ ಇವರೆಲ್ಲ ಚಿಂತಿಸುವಾಗ ಅಂಶನಾದ ಜೀವರುಗಳಿಂದ ಅಂಶೀಯ ಅಸ್ತಿತ್ವಕ್ಕೆ ಕಾರಣವಿಲ್ಲ. ಅಂದರೆ ಯಾವ ಜೀವರೆಂದರೂ ದೇವರಿದ್ದಾನೆ ಎಂಬುದನ್ನು ಸ್ಥಾಪಿಸುವುದಕ್ಕೋಸ್ಕರ ಅಲ್ಲ, ಕಿಂತು ದೇವರಿಂದ ಜೀವರಿದ್ದಾರೆ ಎಂಬ ಸಂಬಂಧವನ್ನು ನಾವು ಹೇಳಬೇಕಾಗಿದೆ. ಇದು ಪಠ ಮತ್ತು ಘಟದ ಅಂಶ ಭಗವಂತ ಮತ್ತು ತನ್ನ ಅವತಾರದ ಅಂಶಕ್ಕಿಂತ ಭಿನ್ನವಾದುದರಿಂದ ಜೀವರ ಅಂಶವನ್ನು ಹೀಗೆ ತಿಳಿಯಬೇಕು. ಇದನ್ನು ಭಿನ್ನಾಂಶ ಅಂತ ಹೆಸರು. ಭಗವಂತನ ತನ್ನ ಅವತಾರಗಳಿರತಕ್ಕಂಥದ್ದು ಅಭಿನ್ನಾಂಶ, ಶ್ರೀಹರಿಗೂ ಮತ್ತು ಜೀವರಿಗೂ ಇರತಕ್ಕಂಥದ್ದು ಭಿನ್ನಾಂಶ.
ಜಡ ಮತ್ತು ಅಂದರೆ ಒಂದು ಪಟ ಮತ್ತು ಘಟಗಳಲ್ಲಿರ್ತಕ್ಕಂಥದ್ದು ಅಂಶವೇ ಅದು ಅಂಶ ಅಂತ ನಾವು ಕರೀತೇವೆ ಹೊರತು ಅದು ಭಿನ್ನಾಂಶವೂ ಹೌದು. ಆದರೂ ಒಂದನ್ನು ಇನ್ನೊಂದು ಅವಲಂಬಿಸಿಲ್ಲ. ಜೀವನು ತನ್ನ ಅಸ್ತಿತ್ವಕ್ಕೆ ಭಗವಂತನನ್ನು ಅವಲಂಬಿಸಿದ್ದಾನೆ. ಯಾವ ಅವತಾರ ರೂಪಗಳು ಮೂಲ ರೂಪವನ್ನು ಅವಲಂಬಿಸಿಲ್ಲ, ಅಲ್ಲ ಭೇದವೇ ಇದೆ. ಈ ವಿಶಿಷ್ಟತೆಯಿಂದ ಈ ಅಂಶತ್ವದಲ್ಲಿ ನಾವು ತಿಳಿಯಬೇಕಾದದ್ದು ಏನು? ಜೀವನ ಅಸ್ತಿತ್ವ ಪರಮಾತ್ಮನ ಅಧೀನದಲ್ಲಿರುವುದರಿಂದ ಜೀವನು ಭಗವಂತನ ಅಂಶ ಎಂದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಎಂಬುದನ್ನು ಇಂದಿಗೆ ನಾವು ತಿಳಿದುಕೊಳ್ಳೋಣ. ಮುಂದಿನ ಚಿಂತನೆಯನ್ನು ಇನ್ನು ವಿಸ್ತಾರವಾಗಿ ಮಾಡಬೇಕಾಗಿದೆ. ಅಂಶದಲ್ಲಿ ನಾವು ಅತಿ ಸ್ಪಷ್ಟವಾಗಿ ತಿಳಿಯಬೇಕಾದ್ದರಿಂದ ಶ್ರೀ ಪುರಂದರದಾಸರು ಅಕ್ರೂರ ವರದ ಹೇಗೆ ತಿಳಿದ, ಅಂಬರೀಷ ವರದ ಹೇಗೆ ತಿಳಿದ ಎಂಬತಕ್ಕಂಥ ಎಲ್ಲ ಅನಂತ ಪ್ರಕಾರವಾಗಿ ಯಥಾರ್ಥವನ್ನು ತಿಳಿಯಬೇಕು. ನಾವು ತತ್ವವನ್ನು ತಿಳಿಯುವಾಗ ಯಾವ ಸಂಶಯವನ್ನು ಇಟ್ಟುಕೊಳ್ಳಬಾರದು. ಆದ್ದರಿಂದ ಅಂಶ ಎಂಬ ಸಾಧಾರಣ ಶಬ್ದ ಇದ್ದರೂ ಸಹ ಎರಡು ಜಡ ಪದಾರ್ಥಗಳಲ್ಲಿ ಹೇಗೆ, ಭಗವಂತನಲ್ಲಿ ಹೇಗೆ, ಜೀವ ಮತ್ತು ಈಶ್ವರನಲ್ಲಿ ಹೇಗೆ ಎಂಬುದನ್ನು ತಿಳಿಯಬೇಕು. ಅದರಂತೆ ಅಕ್ರೂರ ವರದ, ಅಂಬರೀಷ ವರದ ಎಂಬತಕ್ಕಂಥವರು ಹೇಗೆ ತಿಳಿದರು ಭಗವಂತನನ್ನು ಎಂಬ ವಿಶಿಷ್ಟ ಜ್ಞಾನಗಳಿರುತ್ತೆ. ಅಂದರೆ ವಿಶೇಷತೆಯಿಂದ ಅವರ ಯೋಗ್ಯತಾನುಸಾರವಾಗಿ ಭಗವಂತನ ಆರಾಧನೆ ಮಾಡಿದ ವಿಶೇಷ ಮಹಿಮೆಯನ್ನು ನಾವು ತಿಳಿಯಬಹುದಾಗಿದೆ. ಒಬ್ಬ ಜೀವ ಇನ್ನೊಬ್ಬ ಜೀವನಿಗೆ ಅಂಶ ಅಂತ ಹೇಳಿದರೆ ಕೇವಲ ಜಡ ಪದಾರ್ಥದ ಸಂಬಂಧ, ಚೇತನ ಸಂಬಂಧ ಅಲ್ಲ. ಇದನ್ನು ನಾವು ಅಂಶತ್ವದಿಂದ ತಿಳಿಯಬೇಕು. ಅಂದರೆ ಅಂಶ ಅಂತ ಹೇಳಿದ ಕೂಡಲೇ ಅನೇಕ ಪ್ರಕಾರವಾಗಿ ತಿಳಿಯಬೇಕು. ಮುಖ್ಯವಾಗಿ ಸ್ವರೂಪಾಂಶ ಮತ್ತು ಭಿನ್ನಾಂಶ. ಸ್ವರೂಪಾಂಶ ಕೇವಲ ಭಗವಂತ ಮತ್ತು ಅವನ ಅವತಾರಗಳಿಗೆ, ಭಗವಂತ ಮತ್ತು ಜೀವರಿಗೆ ಸುತರಾಂ ಸ್ವರೂಪಾಂಶ ಅಂತ ತಿಳಿಯಬಾರದು, ಭಿನ್ನಾಂಶ ಅಂತ ತಿಳಿಯಬೇಕು. ಆ ಭಿನ್ನಾಂಶ ತಿಳಿಯೋಕ್ಕೋಸ್ಕರವಾಗಿ ನಾವು ಘಟಪಟಾದಿಗಳನ್ನು ಸಂಬಂಧ ನೋಡಬೇಕು. ಮತ್ತು ಜೀವನಲ್ಲಿರ್ತಕ್ಕಂಥ ತಂದೆ ಮತ್ತು ಮಗ ಇವನನ್ನು ಸಹ ಭಿನ್ನಾಂಶರು, ಸ್ವರೂಪಾಂಶರಲ್ಲ. ಈ ರೀತಿಯಾಗಿ ನಾವು ಅಂಶಾಧಿಕರಣವನ್ನು ತಿಳಿದುಕೊಳ್ಳೋಣ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಶ್ರೀ ಪುರಂದರದಾಸರಿಗೆ ಅತ್ಯಂತ ವಿನಯಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸೋಣ. ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟ ಅಂತ ನಮ್ಮ ಮುಕ್ತಿವಿದೆಯಮ್ಮ ಅಂತ ಹೇಳಿ ನಮಸ್ಕರಿಸೋಣ. ಇಂಥ ಶ್ರೇಷ್ಠ ಜ್ಞಾನ ಒದಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆಯ ತಾಳೆ ಅನುಗ್ರಹ ರೂಪವನ್ನು ಚಿಂತಿಸೋಣ. ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋಣ. ತಂದೆಯ ತಾಳೆ ಇರುವಿಗೆ ನೆರವಾದ ಗುರು ಹಿರಿಯರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸೋಣ. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳಾಗಿದ್ದು ಈ ವಿಶೇಷವಾದ ಜ್ಞಾನವನ್ನು ಪ್ರಚಾರ ಮಾಡಿದ್ರಿಂದ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳ ಅತ್ಯಂತ ಉಪಯುಕ್ತವಾದ ಅನಂತ ಉಪಕಾರವನ್ನು ಮಾಡಿರುತ್ತಾರೆ. ಅವರೆಲ್ಲ ಸ್ಮರಣೆಗೆ ನಾವು ಸ್ಮರಣೆ ಮಾಡಬೇಕು, ನಮಸ್ಕರಿಸಬೇಕು. ಅದರಲ್ಲೂ ಸಹ ಜೀವೋತ್ತಮರಾಗಿರ್ತಂಥ ವಾಯುದೇವರು ಪ್ರತಿಯೊಬ್ಬರು ಪ್ರಾಣಶಕ್ತಿಯಾಗಿದ್ದು ಭಗವಂತನ ಆಜ್ಞಾ ಪ್ರಕಾರವಾಗಿ ಸುಜ್ಞಾನವನ್ನು ಪ್ರಸಾರ ಮಾಡಿದ್ದಾರೆ. ಬ್ರಹ್ಮಸೂತ್ರವನ್ನು ಭಾಷ್ಯ ರೂಪದಲ್ಲಿ ಬರೆದ ವ್ಯಾಖ್ಯಾನವನ್ನು ಬರೆದು ತೋರಿಸಿದ್ದಾರೆ, ನಮಗೆ ಅನುಗ್ರಹಿಸಿದ್ದಾರೆ. ಇಂತಹ ಗುರುಗಳು ನಮಗೆ ಮೂಲ ಗುರುಗಳು, ಮುಖ್ಯ ಗುರುಗಳು, ಅತ್ಯಂತ ಪ್ರಮುಖ ಗುರುಗಳು ಎಂದು ನಾವು ತಿಳಿಯಬೇಕು. ರುಜುಗಣಸ್ಥರು. ಆದರೂ ಇವರೆಲ್ಲರೂ ಸಹ ಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ನಮ್ಮ ಬಿಂಬನೇ ಎಲ್ಲರಲ್ಲೂ ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡಿದ್ದಾನೆ. ನಮಗೂ ಈ ಜ್ಞಾನವನ್ನು ಹಂಚಿದವನು ನಮ್ಮ ಬಿಂಬನೇ. ಬಿಂಬೈವ ಕ್ರಿಯಾವಾನ್ ನತು ಪ್ರತಿಬಿಂಬ ಎಂಬ ಮೂಲ ತತ್ವ ನಾವು ಎಂದು ಮರೆಯುವಂತಿಲ್ಲ.
ಬಿಂಬನು ಏನು ತೋರಿಸಿದ್ದಾನೆ ನಾವು ನೋಡುತ್ತೇವೆ, ಏನು ಕೇಳಿಸುತ್ತಾನೆ ನಾವು ಕೇಳುತ್ತೇವೆ. ಇದು ಮೋಕ್ಷದಲ್ಲಿ ಅತಿ ಸ್ಪಷ್ಟವಾಗುತ್ತದೆ. ಅಲ್ಲಿಯ ತನಕ ನಮಗೆ ಆವರಣ ಇರುವುದರಿಂದ ಶಾಸ್ತ್ರೋಕ್ತ ರೀತಿಯಲ್ಲಿ ಬಿಂಬನ ಕ್ರಿಯಾ, ಬಿಂಬನ ಶಕ್ತಿ, ಬಿಂಬನ ಅನುಗ್ರಹ ಎಂದು ಮಾತ್ರ ತಿಳಿಯೋಣ. ಇಂತಹ ಬಿಂಬನಿಗೆ ನಾವು ಹೇಗೆ ಪ್ರತ್ಯುಪಕಾರವನ್ನು ಸಲ್ಲಿಸುವುದೆಂದರೆ ಭೂಯಿಷ್ಟಾಂತರಮ ಉಕ್ತಿಮಿದೇಮ, ಭೂಯಿಷ್ಟಾಂತರಮ ಉಕ್ತಿಮಿದೇಮ, ಭೂಯಿಷ್ಟಾಂತೇನ ಮುಕ್ತಿವಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ನಮಕ್ಕೆ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ. ಭಾರತೀಯ ನಮಕ್ಕೆ ಪ್ರಾಣ ಶ್ರೀಕೃಷ್ಣಾರ್ಪಣಮಸ್ತು.